ಉದ್ಧಾರ ಆಗಕ್ಕೆ ಮಾಡ್ತಾರಂತಂದು ಇಂಥ ಸ್ಥಾನದೊಳಗೆ ಧರ್ಮಸ್ಥಳದೊಳಗೆ ಸಂಕಲ್ಪ ಪೂರ್ಣ ಮಾಡಬೇಕಂತಂದು ಇವತ್ತು ದಿನಕ್ಕೆ ಜ್ಞಾನೇಶ್ವರ ಸ್ವಾಮಿ ಹೇಳ್ತಾರೆ. ಒಂದು ಕಲ್ಪ ಪುಣ್ಯವನ್ನು ಮಾಡಬೇಕಂತ ಮನೆಗೆ ನಿಲ್ಸುವಾಗ ಬಂದ್ರೆ ಯಾರ ಭಿಕ್ಷಕ್ಕೆ ಬಂದ್ರೆ ಹಸಿರನ್ನ ಕೈಲಿ ಕೊಟ್ಟು ವರ್ಷ ಮಾಡ್ಬೇಕು. ಧರ್ಮಪ್ಪ ನಿಮ್ಮ ಮನ್ಯಾಗ ಏನೋ ಪ್ರಸಾದ ಐತಿ ಅದ ಅಮೃತ ನಾವು ಸಂತೋಷ ಪಾಠಗಳು ತಿಂದು ಆದ ಸ್ವರ್ಗ ಸದ್ಯ ಹೇಳ್ತಾರೆ. ಏನಾಗ್ಲಿ ಅಂದ್ರೆ ಒಂದು ಒಳಗೆ ತಾಯಿ ಒಬ್ಬರು ಮಗ, ತಾಯಿ ಮಗ. ತಾಯಿಗೆ ಏನಾದ್ರು ಕೆಲಸ ಅಂದ್ರೆ ಕೂಲಿ ಮಾಡೋ ಕೆಲಸ. ಬಾಲ್ಯಷ್ಟು ಬಾಲ್ಯಕ್ಕೆ ಎಷ್ಟು ಬಾಲ್ಯಕ್ಕೆ ಇರುವ ಒಬ್ಬ ಮಗ, ಒಬ್ಬನೇ ಮಗ. ಅಲ್ಲೆಷ್ಟು ಇಲ್ಲೆಷ್ಟು ಮುಸರಿ ತಿಳ್ಕೊಂತ ನನ್ನ ಕಾಯ್ಕ ಮಾಡ್ಕೊಂತ ಮೊದಲು ಸಾಲಿ ಕಳಿಸಿದ್ರು. ಸಾಲಿ ಕೆಲಸ ಆತು. ದಿನಕ್ಕೆ ಮನುಷ್ಯ ಹೆಂಗಂಗೆ ಬೆಳಿತಾನೆ ಹಂಗೆ ತಿಳುವಳಿಕೆ ಮಾಡೋದು ನಮ್ಮ ಮಗನ. ಯವ್ವ ನೀನು ಅಡ್ಡಾಡಿ ಬಾಂಡ್ಯಕ್ಕೆ ಒಬ್ಬ ಮನೆ ಕಸ ಬಾಂಡ್ಯಕ್ಕೆ ನನ್ನ ಸಲುವಿದೆ. ಅವ್ರ ಕೊಟ್ಟಂತ ಅನ್ನ ಇವತ್ತು ನನಗೂ ತಂದಾಗ್ತಿ, ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತೈತಿ. ಆ ಅನ್ನ ಮಾಡಿ ನಾನು ನಾಲ್ಕು ಮಾಡ್ಕೊಳಕ್ ನಾವು ಮನೆ ಹೋಗ್ಬೇಕು. ಯಾರಿಗೆ? ತಾಯಿ. ನಾನು ಹೋಗ್ತೀನಿ, ನೀನು ಹೋಗ್ತಿ, ಮುಂದೆ ಹಣ್ಣು ಉಳಿತತಿ, ಚಂದಿದ ಪಾಕ್ ಮಾಡ್ಬೇಕು. ಇಲ್ಲಪ್ಪ ಅಂತಂದ ಯಾರ ಮನೆಗೆ ಹಸ್ತದಂತ ಬರ್ತಾರ ಅವ್ರಿಗೆ ಇಲ್ಲಂದ್ರೆ ದಾನ ಮಾಡಬೇಕು, ಪುಣ್ಯ ಅಂತಂದು ಅಂತ ಮೊದಲು ಹೇಳ್ತಾರೆ. ಯಾವ ಪುಣ್ಯ ಅಂದ್ರೆ ಏನು? ಅರೇ ಬಾಬಾ ಪುಣ್ಯ ಅಂದ್ರೆ ಗೊತ್ತು ನಾವೇನ ಬರ್ತಾವ ಮೊದಲು. ಇಲ್ಲವ ನಮ್ಮ ಪುಣ್ಯ ಅಂದ್ರೆ ಬಂತು. ಮತ್ತೆ ಪುಣ್ಯ ಅಂದ್ರೆ ಏನು ಅಂತ ಕೇಳಾರ ನನಗೂ ಗೊತ್ತಿಲ್ಲ ಬಾಬಾ ಅಂತ ತಾಯಿ. ಯಾರಿಗೆ? ಮೊದಲು. ಮತ್ತೆ ಗೊತ್ತಿಲ್ಲ ಯಾಕೆ ದಾನ ಮಾಡ್ತಿ? ಏನಪ್ಪ ಹಿಂದೆ ಹಿರಿಯರು ಮಾಡ್ಕೊಂಡು ಬಂದರು, ಹಿರಿಯರು ಹೇಳ್ಕೊತಿದ್ರು, ಅದಕ್ಕೆ ನಾವು ಹಂಗ ಮಾಡಾಕ್ತೀವಿ. ಹೌದು ಮತ್ತ ಅನ್ನ ದಾನ ಮಾಡಿ ಪುಣ್ಯ ಅನ್ನೋದಂತೇಳಿ ಮತ್ತೆ ಈಗ ಯಾರಿಗೆ ಕೇಳಬೇಕು? ಕೇಳಪ್ಪ ಮಗಗ ಈಗ ಯಾರು ಊರಾಗ ಮನೆ ತೋರಿಸಿದಂತೆ ಮನೆ ಬರ್ತಾರೆ ಡೈರೆಕ್ಟ್ ಕೇಳಾಕ. ಮತ್ತೆ ಯಾರ ಹೆಸರು ಇಲ್ಲಿ ಯಾರ ಹೆಸರಿನ ಮನೆಗೆ ಹೋಗ್ತಾರ ಸಾಕ್ಷಾತ್ ಪರಮಾತ್ಮನ ಹೆಸರು ಏನು? ಪರಮಾತ್ಮ ಹೆಸರು ಹೇಳ್ಬಿಟ್ಟ ತಾಯಿ. ಅವ್ರು ಕೇಳ್ಕೊಂಬಾಪ ಪುಣ್ಯ ಕಲಿತು ನಮಗೂ ಬಂದಿಲ್ಲ. ಅವ್ನು ಹೆಂಗ ನಾವು ನೋಡಾಕ ಕೈಯಾಗ ತಿಳಿಸೋದೈತಿ. ಗಜ ಚರ್ಮ ಯಾಕಂಬರ ಹಾ ಕಂಟಿ ಸೋದೆ ವಾಸುಕಿ ನಡಿಗೆ ಹುಲಿ ಚರ್ಮ ಸುತ್ತೋದಿರ್ತಾನ. ಒಂದು ಕೈ